ಹ್ಮ್ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಸರಿಯಾಗಿ ನೋಡ್ಬೇಕು. ಗಣಿತಗಳನ್ನು ಹೆಂಗೆ ಕಲಿಸ್ತಾರೆ ಸರ್, ನೀವು ಮಾಡೋದಾತಂದ್ರೆ ನಾ ತಿಳಿಸ್ತಾನು, ನೀವು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಏನು ಬಂದು ಅಂತಂದ್ರೆ ಫಸ್ಟ್ ನೀವು ಯಾವ ಈಗ ಎಷ್ಟು ಬಂದಿರ್ತಾವ ಅಷ್ಟೇ ಕಂಸಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾನೆ. ಎಲ್ಲ ಒಮ್ಮೆ ಒತ್ತಾಟದಿಂದ ಎಲ್ಲ ಕಂಸಗಳ ಬಗ್ಗೆ ಪರಿಚಯ ಮಾಡ್ಕೋತ ಕೂತ್ರೆ ನಿಮಗೆ ಲೆಕ್ಕ ತಿಳಿದಲ್ಲ. ಈಗ ನೋಡ್ರಿ, ಇಲ್ಲಿ ಪುಷ್ಪಾವರಣ ಮತ್ತು ದುಂಡು ಕಂಸ ಬಂದದ. ಇದ್ರಾಗ ಏನು ಬಂದದ? ಪುಷ್ಪಾವರಣ ಬಂದದ, ದುಂಡು ಕಂಸ ಬಂದದ. ಯಾವುದೇ ಕ್ರಿಯೆ ಇರಲಿ, ಇದು ಇಲ್ಲಿ ಗುಣಾಕಾರ ಇರಲಿ, ಪ್ಲಸ್ ಇರಲಿ, ಮೈನಸ್ ಇರಲಿ, ಏನೇ ಇರಲಿ, ಈ ದುಂಡು ಕಂಸನ್ನ ಮೊದಲು ಬಿಡಿಸ್ಕೋಬೇಕು. ಇದು ಬಾಯಲ್ಲಿ ಉತ್ತರ ಬರ್ತದೆ. ಇಟ್ಟು ಕಿಶನ್ ಗುಣಾಕಾರ ಮಾಡ್ಕೊತ ಹೋಗ್ಬಾರ್ದು. ಯಾಕಂದ್ರೆ ಇದ್ರದ್ದು ಎಷ್ಟು ಬರ್ತದೆ? 60 ಬರ್ತದೆ. ಈ 60 ಉತ್ತರ ಬಂತಂದ್ರೆ ಈ ದುಂಡು ಕಂಸ ಹೋದ್. ಬಾಯದಿಂದ 60 ಅಂದ್ರಿ ಅಂತಂದ್ರೆ ಈ ಕಂಸ ತೆಗದೇ ಉತ್ತರ ಇಡ್ಬೇಕು ನೀವು. ಅದನ್ನು ತಿಳ್ಕೊಬೇಕು ಮೊದಲು. ಆಮೇಲೆ ಯಾವುದೇ ಒಂದು ಗಣಿತವನ್ನು ಬಾಯಾಗ ಉತ್ತರ ಬಂತಂದ್ರೆ ಅದು ಯಾವ ಕಂಸ ಇರ್ತದೆ ಆ ಕಂಸ ಹಾರಿ ಹೋಗಿಬಿಡ್ತದೆ. ಅದನ್ನು ಕಂಸ ತೆಗೆದು ಉತ್ತರ ಇಡ್ಬೇಕು. ಹೆಂಗೆ ಮಾಡ್ಬೇಕು ಅನ್ನೋದು ನೋಡ್ರಿ. ಈಗ ಯಾವ್ದು ಮೊದಲು ಬಿಡಿಸ್ಬೇಕು? ದುಂಡು ಕಂಸ ಬಿಡಿಸ್ಬೇಕು. ನೋಡ್ರಿ, 10 ಪ್ಲಸ್ ಪುಷ್ಪಾವರಣ 10 ಆಗ್ಲೇ 60. ನೋಡಿ, ಈ ದೊಡ್ಡ ಕಂಸ ತೆಗೆದು ಬಿಟ್ನ. ಯಾಕೆ? ಉತ್ತರ ಬಂತದ. ಇದ್ರ ಉತ್ತರ ಬಂತ. ಈ ಫಸ್ಟ್ ಇದೇ ಕಂಸ ಬಿಡಿಸ್ಕೋಬೇಕು. -2 ಪುಷ್ಪಾವರಣ ಬರೋಬ್ಬರಿ ಎಷ್ಟು? ಈ ಪುಷ್ಪಾವರಣದಾಗ ಏನದ? ಮೈನಸ್ ಅದ. ಈ ಮೈನಸ್ ಕ್ರಿಯೆದಾಗ 60ರಾಗ 2 ಹೋತಂದ್ರೆ ಏನು ಮಾಡಬೇಕು? 10 ಪ್ಲಸ್ 58 ಬರೋಬ್ಬರಿ ಎಷ್ಟು? 10 1 58 ಬರೋಬ್ಬರಿ 68. ಉತ್ತರ ಸಂಖ್ಯೆ ಎ. ನೋಡಿ, ನೀವು ಇದು ಬರೋಬ್ಬರಿ ಇಟ್ಟರು ಬರ್ತದೆ, ಬಿಟ್ಟರು ಬರ್ತದೆ. ಹಿಂಗೆ ಪ್ರತಿಯೊಂದು ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರಿ ಅಂದ್ರೆ ಭಾರಿ ಸರಳ. ಈಗ ಅದನ್ನು ನೋಡ್ರಿ, ಅಲ್ಲೆಲ್ಲ ಕ್ರಿಯೆಗಳನ್ನು ಹೆಂಗೆ ಇಟ್ಟಾರ ಅನ್ನೋದು ನೀವು ನೋಡಿದ್ರಿ ಅಂದ್ರೆ ದೊಡ್ಡ ಕಂಸ ಮೊದಲು ಬಿಡಿಸ್ಕೋರಿ, ಆಮೇಲೆ ಪುಷ್ಪಾವರಣ ಬಿಡಿಸ್ಕೋರಿ, ಆಮೇಲೆ ಭಾಗಾಕಾರ ಬಿಡಿಸ್ಕೋರಿ. ಭಾಳ ವಿಶೇಷದ ಗಣಿತ, ಭಾಳ ವಿಶೇಷವಾದ ಗಣಿತ. ಅದನ್ನು ಬಿಡಿಸೋದಾದ್ರಿಂದ ನಾ ತಿಳಿಸ್ತನು. ಇಷ್ಟು ಚಂದ ಅರ್ಥ ಮಾಡ್ಕೋಬೇಕು ನೀವು. ಇವತ್ತೊಂದು ಗಣಿತ ಬಿಡಿಸಾಗ ನೋಡ್ರಿ, ಬಿಡಿಸೋದಾದ್ರಿಂದ ನನಗೆ ವಿಡಿಯೋ ಆನ್ ಮಾಡಿ. ಓಕೆ, ನೋಡ್ರಿ, ಈಗ ಎಲ್ಲರೂ ಲಕ್ಷ ಕೊಟ್ಟು ಈಗ ನಾವು ಇದನ್ನು ಮೊದಲು ಬಿಡಿಸ್ಬೇಕು. 4 ಬಂತಿದ್ರು ಉತ್ತರ ಬಾಯಿಲೇನೆ. ಹೊರಗೆ 2 ಗುಂಡ್ಲೆ 2 ಬರೋಬ್ಬರಿ 4 ಇಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಟೈಮ್ ಎಷ್ಟಾಗ್ತದೆ? ಈಗ ಇದನ್ನು ಹೊರಗೆ ತೆಗೆದು ದುಂಡು ಕಂಸ 2 ಗುಂಡ್ಲೆ 2 4 ಅದನ್ಯಾಕೆ ಮಾಡ್ತೀರಿ? ಮತ್ತು ಟೈಮ್ ಹಾಳಾಗ್ತದೆ. ಬಾಯ್ದಿಂದ ಉತ್ತರ ಬರ್ತದಿಲ್ಲ. ಆ ಉತ್ತರವನ್ನು ಈ ಪುಷ್ಪಾವರಣದೊಳಗಿಟ್ಟು ಮುಂದೆ ಭಾಗಾಕಾರ ಚಿಹ್ನೆ ಹಾಕಿ 2 ಹಾಕಿ ಪುಷ್ಪಾವರಣ ಕಂಪ್ಲೀಟ್ ಮಾಡಿ ಈಜುಕೊಟ್ಟು ಎಷ್ಟು ಅಂತ ಹಾಕೋಬೇಕು. ಒಂದೊಂದು ಕಂಸ ತಕ್ಕೋತ ಹೋಗ್ಬೇಕು. ಈ ಗಣಿತ ನೀವು ತಿಳ್ಕೊರಿ. ನಾ ತಿಳಿಸಿ ಹೇಳಿಕತ್ತಂದು. ಯಾಕಂದ್ರೆ ಮುಂದಿನ ಗಣಿತಗಳು ನೀವೇ ಬಿಡಿಸೋದಿರ್ತದೆ. ಈಗ ಮೊದಲು ಯಾವ ಕ್ರಿಯೆ ಮಾಡ್ಬೇಕಪ್ಪ? ದುಂಡು ಕಂಸ ಅವು ಹೆಂಗೆ ಹಚ್ಕೋಬೇಕು ನೋಡಿ. 10 ಪ್ಲಸ್ 6 ಭಾಗಿಲೆ ಪುಷ್ಪಾವರಣ 2 2 4. ಇದರ ಚಿಹ್ನೆ ಏನದ? ಭಾಗಿಲೆ ಅದ. ಪುಷ್ಪಾವರಣ ಹಾಕಿರಿ, ಬರೋಬ್ಬರಿ ಚಿಹ್ನೆ ಕ್ವಶನ್ ಮಾರ್ಕ್ ಇಡ್ರಿ. 2 ಸಾರಿ. ಈ 4ಕ್ಕೆ 2ಕ್ಕೆ ಭಾಗಿಸಿದ್ರೆ ಎಷ್ಟು ಬರ್ತದ? 2 ಬರ್ತದ. ಪುಷ್ಪಾವರಣ ಹೋತೆ. ಇದ್ರ ಉತ್ತರ ಬಾಯಿದಿಂದ ಬಂತು ಅಂದ್ರೆ ಪುಷ್ಪಾವರಣ ತೆಗೆದು ಬಿಡೋದು. ಆದ್ರೆ ಇದ್ರ ಉತ್ತರವನ್ನ ಈ ಭಾಗಾಕಾರ ಮುಂದೆ ಇಡಬೇಕು. ಅದನ್ನ ಎಲ್ಲಿ ಇಡಬೇಕು ಅನ್ನೋದು ತಿಳ್ಕೋಬೇಕು. ಸರಳೀಕರಣ ಅಂದ್ರೆ ಏನು ನೋಡ್ರಿ. ಇಷ್ಟೆಲ್ಲ ಉತ್ತರ ಬಂತೆ. ಈಗ ಈ ಕ್ರಿಯೆಯನ್ನು ಬಿಡಿಸ್ರಿ. ಈ ಕ್ರಿಯೆ ಬಿಡಿಸಿದ ಉತ್ತರವನ್ನ ಹೆಂಗೆ ಹಚ್ಕೋಬೇಕು? 10 ಪ್ಲಸ್ 6 ಭಾಗಿಲೆ ಇದರ ಉತ್ತರ ಎಷ್ಟು ಬರ್ತದ? ಇದು ಭಾಜ್ಯ, ಇದು ಭಾಜಕ. 2ಕ್ಕೆ ಒಳಗೆ ಒಂದು ಸ್ವಲ್ಪ ಈ ಕಡೆ 2 ಇದ್ದು ಈ ಕಡೆ 4 ಇತ್ತಂದ್ರೆ 2 2 4 ಮಾಡೋರು ಇರ್ತಾರೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಭಾಜ್ಯ, ಇದು ಭಾಜಕ ನೆನ್ಪಿಟ್ಕೋಬೇಕು. ಈ 4ಕ್ಕೆ 2 ಭಾಗಿಸೋದು ನೀವು ಎಷ್ಟು ಬಂತು? 2 ಬಂತು. ಈಜುಕೊಳ್ಟು ಎಷ್ಟು? ನಾವು ಈಗ ಯಾವ ಕ್ರಿಯೆ? ಭಾಗಾಕಾರ ಕ್ರಿಯೆ. ಬಾಯ್ದಿಂದ ಬರ್ತದ. 6ಕ್ಕೆ 2 ಭಾಗಿಸಿದ್ರೆ ಏನು ಬರ್ತದ? 10 ಪ್ಲಸ್ 3 ಬರೋಬ್ಬರಿ ಎಷ್ಟು? 10 1 3 13. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ? ಉತ್ತರ ಸಂಖ್ಯೆ ಬಿ. ನೋಡಿ, ಹಿಂಗೆ ಸರಿಯಾಗಿ ತಿಳ್ಕೊಂಡು ಬಿಡ್ಬೇಕು. ನೀವು ಈ ಬರೋಬ್ಬರಿ ಚಿಹ್ನೆ ಹಾಕಿದ್ರು ಬರ್ತದೆ, ಬಿಟ್ಟು ಬರ್ತದೆ. ಹಾಕಿದ್ರೆ ಚಂದ ಅದು. ಯಾಕಂದ್ರೆ ಒಳಗೆ ಒಂದೊಂದು ಕಡೆ ಹಿಂಗೆ ಹಾಕಿರ್ತಾರೆ. ಈಗ ಮುಂದೆಲ್ಲ ಗಣಿತಗಳ ಸಿಸ್ಟಮ್ ಹೊಸದ್ರೊಳಗೆ ಹಿಂಗೆ ಬಂದಾವೆ. ಈಗ ಪ್ರತಿಯೊಂದು ವಿಷಯಗಳನ್ನು ಆನ್ಸರ್ ಬರೋ ತನಕ ಹಿಂಗೆ ಹಾಕೋತ ಹೋಗಿಬಿಟ್ರಂತು. ಬಾಯಲ್ಲೇ ಮಾಡೋ ಲೆಕ್ಕಗಳನ್ನು ಬಾಯಲ್ಲೇ ಮಾಡಬೇಕು. ಕ್ರಿಯೆಗಳು ಬರ್ತಾವೆ ಮುಂದೆ.
ನಿಮಗೆ ದೊಡ್ಡ ದೊಡ್ಡ ಗಣಿತಗಳು ಸರಳೀಕರಣದ ಬರಬೇಕಪ್ಪ ಅಂತಂದ್ರೆ ಮೊದಲು ಬೇಸಿಕ್ ಬಾಯಲ್ಲೇ ಮಾಡೋದು ಹೆಚ್ಚು ಕಲಿಬೇಕಾಗ್ತದೆ. ಆ ಟ್ರಿಕ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ಅದನ್ನ ಲಕ್ಷ್ಯ ಕೊಟ್ಟು ನೋಡ್ರಿ. ಪ್ರತಿಯೊಂದು ಅನುಕ್ರಮ ನಂಬರ್ಗಳನ್ನು ನೀವು ಗಣಿತಗಳನ್ನು ನೋಡಿಬಿಟ್ರಿ ನಿಮ್ಮ ಕೈ ಹಿಡಿಯವ್ರಿ ಯಾರೂ ಇಲ್ಲ. ಈಗಿನ ಕ್ವಶನ್ ಪೇಪರ್ಗಳು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಭವಿಷ್ಯ ಇಲ್ಲ. ಇವೆಲ್ಲ ಓಲ್ಡ್ ಐಸಿ ಅಭ್ಯಾಸ. ಇದು ಈಗ 90ರಾಗಿನ ಎಲ್ಲ ಇವೆಲ್ಲ 90ರಾಗ ಇನ್ನೋಡು KP ದರಿಗೌಡರು ಅವರು 90ರಾಗ ಪ್ರಿಂಟ್ ಮಾಡಿದ ಬುಕ್ ಇದು. ಈಗಿನ ಬುಕ್ಗಳು ಏನೂ ಇಲ್ಲ. ಆದರೆ ಇದು ಬೇಸಿಕ್ ಮಾತ್ರ ನವೋದಯ ಚಾಲೆಂಜ್ ಭಾಳ ಬೆಸ್ಟ್. ಆಮೇಲೆ ನವೋದಯಕ್ಕೆ ಬೇಕಂದ್ರೆ ಮಾಸ್ಟರ್ ಗೈಡ್ದನ್ನು ರೀಸ್ನಿಂಗ ಗಣಿತ ಭಾಳ ಕ್ವೈಟ್. ರೀಸ್ನಿಂಗ್ ಮತ್ತು ಗಣಿತ ಅದನ್ನು ಮತ್ತು ನಿಮಗೆ ಕೆಲವೊಂದು ಮೂಲ ಬೇಸಿಕ್ ಕ್ರಿಯೆಗಳು ಬೇಕಂದ್ರೆ ನವೋದಯ ಚಾಲೆಂಜ್ ಚೆನ್ನಾಗಿ ಬಿಡಿಸ್ಕೊಂಡು ಫೇರ್ದಾಗ ನೋಡ್ರಿ. ಸರಿಯಾಗಿ ತಿಳ್ಕೊಂಡು ಮುಂದಿನ ಲೆಕ್ಕ ಸ್ವಂತ ಮಾಡಿರಿ.